ಇನ್ನು ಕೆಆರ್ ಸರ್ಕಲ್ನ ಅಂಡರ್ ಪಾಸ್ನಲ್ಲಿ ಈವರೆಗೂ ಕೂಡ ನೀರು ಕಡಿಮೆಯಾಗಿಲ್ಲ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಭಾರೀ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು ಕೆಆರ್ ಸರ್ಕಲ್ ಅಂಡರ್ ಪಾಸ್. ಅಲ್ಲಿ ಈ ಹಿಂದೆ ಯುವತಿ ಸಾವನ್ನಪ್ಪಿದ್ಲು, ಯುವತಿಯನ್ನ ಬಲಿ ಪಡೆದಂತಹ ಅಂಡರ್ ಪಾಸ್ ಅದು. 2023ರಲ್ಲಿ ಮಹಾಮಳೆಗೆ ನೀರು ನಿಂತು ಅದರಲ್ಲಿ ಕಾರ್ ಸಿಲುಕಿ ಯುವತಿ ಸಾವನ್ನಪ್ಪಿದ್ಲು. ಅಂಡರ್ ಪಾಸ್ ದುರಸ್ತಿ ಮಾಡಿದ್ರು ಕೂಡ ನೀರು ಮಾತ್ರ ಹಾಗೆ ನಿಲ್ತಾ ಇದೆ. ಕೆಆರ್ ಸರ್ಕಲ್ನ ಅಂಡರ್ ಪಾಸ್ನಲ್ಲಿ ಈಗಲೂ ಕೂಡ ನೀರು ನಿಂತಿರುವಂಥದ್ದು, ಇನ್ನೂ ಕೂಡ ತೆರವಾಗಿಲ್ಲ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ, ಇದು ಬೆಳಗಿನ ದೃಶ್ಯಗಳು, ಈಗಿನ ದೃಶ್ಯಗಳು ಇವು. ನಿನ್ನೆ ರಾತ್ರಿ ಸುರಿದ ಮಳೆಗೆ ಅಂಡರ್ ಪಾಸ್ನಲ್ಲಿ ತುಂಬಿಕೊಂಡಂತಹ ನೀರು ಇನ್ನೂ ಕೂಡ ತೆರವಾಗಿಲ್ಲ. ಅಲ್ಲಿ ಡ್ರೈನೇಜ್ ವ್ಯವಸ್ಥೆಯ ಸಮಸ್ಯೆಯ ಕಾರಣದಿಂದಾಗಿ ಇಷ್ಟೊಂದು ನೀರು ನಿಂತಿರುವಂಥದ್ದು. ಅದನ್ನು ದುರಸ್ತಿ ಮಾಡಿದ್ರು, ಆದರೆ ಅದು ಯಾವ ಮಟ್ಟಕ್ಕೆ ದುರಸ್ತಿ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಮ್ಮ ಕಣ್ಣ ಮುಂದೆಯೇ ಇದೆ. ಈಗ ಕೇವಲ ದುರಸ್ತಿಯ ಬಿಲ್ ಮಾತ್ರ ಮಾಡಿದ್ರ ಅಂತ ಗೊತ್ತಿಲ್ಲ, ಅದರ ತುಂಬ ನೀರು ನಿಂತಿರುವಂಥದ್ದು. ಕೆಆರ್ ಸರ್ಕಲ್ನಲ್ಲಿ ಆಗಿರುವಂತಹ ಘಟನೆ ಇದು. ಕೆಆರ್ ಸರ್ಕಲ್ನ ಅಂಡರ್ ಪಾಸ್ ಈ ಹಿಂದೆ 2023ರಲ್ಲಿ ಅದೇ ಕೆಆರ್ ಸರ್ಕಲ್ ಅಂಡರ್ ಪಾಸ್ನಲ್ಲಿ ಒಂದು ಕಾರು ಸಿಲುಕಿಕೊಂಡು ಓರ್ವ ಯುವತಿ ಸಾವನ್ನಪ್ಪಿದ್ಲು. ನಮ್ಮ ಕ್ಯಾಮರಾಮನ್ನೇ ಅಲ್ಲಿ ಆ ಸಂದರ್ಭದಲ್ಲಿ ರಕ್ಷಣೆಗೂ ಕೂಡ ಮುಂದಾಗಿದ್ದರು. ಅವರಲ್ಲಿ ಕಾರ್ನಲ್ಲಿ ಸಿಲುಕಿದವರನ್ನು ರಕ್ಷಣೆಯನ್ನು ಕೂಡ ಮಾಡಿದರು ಅವಿರಾಜ್, ನಮ್ಮ ಕ್ಯಾಮ್ರಾಮನ್, ನ್ಯೂಸ್ ಫಸ್ಟ್ನ ಕ್ಯಾಮ್ರಾಮನ್ ಅವರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಅಲ್ಲಿ ರಕ್ಷಣೆಯನ್ನು ಮಾಡಿದರು. ಆದರೆ ಅಲ್ಲಿನ ಪರಿಸ್ಥಿತಿ ಮಾತ್ರ, ಕೆಆರ್ ಸರ್ಕಲ್ ಅಂಡರ್ ಪಾಸ್ನ ಪರಿಸ್ಥಿತಿ ಮಾತ್ರ ಈಗಲೂ ಕೂಡ ಸುಧಾರಿಸಿಲ್ಲ. ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಈಗಲೂ ಕೂಡ ಅಲ್ಲಿ ಆಳೆತ್ತರಕ್ಕೆ ನೀರು ನಿಂತಿರುವಂಥದ್ದು. ಕೆಆರ್ ಸರ್ಕಲ್ ಅಂಡರ್ ಪಾಸ್ನಲ್ಲಿ 2023ರಲ್ಲಿ ನಡೆದಂತಹ ದುರಂತವನ್ನು ಯಾರೂ ಸಹ ಮರೀಲಿಕ್ಕೆ ಸಾಧ್ಯವಿಲ್ಲ ಅನ್ಸತ್ತೆ. ಬಹುಶಃ ಆ ರಸ್ತೆಯಲ್ಲಿ ಅಂದರೆ ಅಂಡರ್ ಪಾಸ್ನಿಂದ ಸಂಚರಿಸೋರಿಗೆ ಈಗಲೂ ಕೂಡ ಹೋಗುವಂತಹ ಸಂದರ್ಭದಲ್ಲಿ, ಆ ಅಂಡರ್ ಪಾಸ್ ಮೂಲಕ ಹೋಗಿ ಬರುವಂತಹ ಸಂದರ್ಭದಲ್ಲಿ ಬಹುಶಃ ಅವರಿಗೆ ಕಣ್ಣ ಮುಂದೆ ಆ ದೃಶ್ಯಗಳು ಬಂದು ಹೋಗ್ಬೋದೇನೋ. ಏಕೆಂದರೆ ಇದೇ ರೀತಿ ಧಾರಾಕಾರ ಸುರಿದಂತಹ ಮಳೆಗೆ ಅಲ್ಲಿ ನೀರು ನಿಂತು ಅದರಲ್ಲಿ ಒಂದು ಕಾರು ಸಿಲುಕು ಹಾಕಿಕೊಂಡು ಆ ಕಾರ್ನಲ್ಲಿ ಇದ್ದವರೆಲ್ಲರೂ ಪ್ರಾಣಾಪಾಯಕ್ಕೆ ಸಿಲುಕಿದ್ರು. ಓರ್ವ ಯುವತಿ ತನ್ನ ಜೀವವನ್ನೇ ಕಳೆದುಕೊಂಡಿದ್ಲು. ಆ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಫಸ್ಟ್ನ ಕ್ಯಾಮ್ರಾಮನ್ ಅವಿರಾಜ್ ತಮ್ಮ ಪ್ರಾಣದ ಹಂಗನ್ನು ತೊರೆದು ಅವರು ಆ ಕಾರ್ನಲ್ಲಿ ಸಿಲುಕಿದವರ ರಕ್ಷಣೆಗೂ ಕೂಡ ಮುಂದಾಗಿದ್ದರು, ರಕ್ಷಣೆಯನ್ನು ಮಾಡಿದ್ರು. ಅದಾದ ಮೇಲೆ ಅದರ ದುರಸ್ತಿ ಕಾರ್ಯವನ್ನು ಅಲ್ಲಿ ಮಾಡಲಾಗಿತ್ತು, ಆದರೆ ಯಾವ ಮಟ್ಟಕ್ಕೆ ದುರಸ್ತಿ ಕಾರ್ಯವನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಈಗ ಈ ದೃಶ್ಯಗಳೇ ಸಾಕ್ಷಿ. ಯಾಕೆಂದರೆ ಅವರು ಅದೇನು ದುರಸ್ತಿ ಮಾಡಿದ್ರು ಗೊತ್ತಿಲ್ಲ, ಹನಿ ನೀರು ಕದಲ್ತಾ ಇಲ್ಲ, ಅಲ್ಲಿಂದ ನಿಂತು ಹೋಗಿದೆ. ಒಳ್ಳೆ ಸ್ವಿಮ್ಮಿಂಗ್ ಪೂಲಲ್ಲಿ ನೀರು ನಿಂತ ಹಾಗೆ ನಿಂತಿದೆ.